ಟಿಕೆಟ್ ಈಗ ಮೈತ್ರಿಲಿ ನಾನು ಕೆಲಸ ಮಾಡಿ ಅಂತ ಯಾಕೆ ವಿನಂತಿ ಮಾಡ್ತಿದ್ದೀನಿ ಅಂತೇಳಿ ಹೇಳಿದ್ರು ಅವ್ರಿಗೆ. NDA ಅಲಯನ್ಸ್ ಅಂತಿದೆ, ಅವ್ರೇನಾದ್ರು ಕೆಲಸ ಮಾಡದೆ ಜನರ ಆಕ್ರೋಶಕ್ಕೆ ಸಮಸ್ಯೆ ಆದರೆ ನಾಳೆ ನಾನು ಕ್ಯಾಂಡಿಡೇಟ್ ಆಗ್ತೀನಿ. ಆವಾಗ ಅವರ ಏನು ಒಂದು ನೆಗೆಟಿವಿಟಿ ಇದೆ, ಅವರ ಅಸಮರ್ಪಕತೆ ನನ್ನ ಮೇಲೆ ಇಂಪ್ಯಾಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತಿರೋದು. ಅವ್ರು ಕೆಲಸ ಮಾಡಿ ಅವರನ್ನು ವಾಪಸ್ ನೀವು ನಿಲ್ಲಿ ಅಂತ ಹೇಳಲಿಕ್ಕಲ್ಲ, ಅವ್ರಿಗೆ ಅರ್ಥ ಆಗಿಲ್ಲ ಬಹುಶಃ. ಈಗ NDA ಅಭ್ಯರ್ಥಿ ಆಗಿರೋದ್ರಿಂದ ನಾಳೆ ನನ್ನ ಪರ ಬಂದು ಅವ್ರು ಓಟ್ ಕೇಳಬೇಕು. ಅವ್ರು ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರ ನೆಗೆಟಿವಿಟಿ, ಜನರ ಆಕ್ರೋಶ ನನ್ನ ಮೇಲೆ ಬರಬಾರ್ದು ಅನ್ನೋದಕ್ಕೆ ದಯಮಾಡಿ ಸಹೋದರ ಸ್ನೇಹಿತ ಶಾಸಕರಿಗೆ ನಾನು ವಿನಂತಿ ಮಾಡಿದ್ದು, ದಯಮಾಡಿ NDAಗೆ ಆ್ಯಂಟಿ ಇನ್ಕಮೆನ್ಸಿ ಬರೋ ರೀತಿಯಲ್ಲಿ ನಿಮ್ಮ ದಿನನಿತ್ಯದ ಚಟುವಟಿಕೆ ಇರಬಾರ್ದು. ಕ್ಷೇತ್ರದ ಕೆಲಸಗಳು NDA ಪರವಾಗಿರೋ ಅಂಥದ್ದು ಆಗಬೇಕು. ಯಾಕಂದ್ರೆ ಮುಂದೆ ನಾನು ಅಭ್ಯರ್ಥಿ ಆಗೋದ್ರಿಂದ ನನಗೆ ಕಾಳಜಿ ಜಾಸ್ತಿ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗಲಿಲ್ಲ. ಅವ್ರಿಗೆ ಅಭ್ಯರ್ಥಿ ಆದರೆ ಅವ್ರಿಗೆ ಕೆಲಸ ಮಾಡಬೇಕು, ನಾನು ಅಭ್ಯರ್ಥಿ ಆದರೆ ನನಗೆ ಕೆಲಸ ಮಾಡಬೇಕು, ಮೂರನೇ ವ್ಯಕ್ತಿ ಕೊಟ್ಟರು ಕೆಲಸ ಮಾಡಬೇಕು. ಆದರೆ ನಾನೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ NDAಯಲ್ಲಿ ಪ್ರಮುಖ ಪಾತ್ರ ವಹಿಸೋಂಥ ನನಗೆ ನನ್ನ ಕ್ಷೇತ್ರದಲ್ಲಿ NDA ಪರವಾದ ವಾತಾವರಣ ಇಲ್ಲದೆ ಇರೋಂಗೆ ಮಾಡ್ಕೊಂಡ್ರೆ ನಾಳೆ ದಿನ ರಾಜ್ಯದ ಜನ ಕೇಳೋಂಥದ್ದು ಆಗಬಾರ್ದು. ಹಾಗಾಗಿ ಅಭ್ಯರ್ಥಿ ಯಾರು ಅನ್ನೋಂಥದ್ದು ಅವತ್ತು ತೀರ್ಮಾನ ಆಗಲಿ. ಅವ್ರಿಗೆ ಕೊಟ್ಟರೆ ಖಂಡಿತವಾಗ್ಲೂ ನಾವೆಲ್ಲರೂ ಸೇರಿ ನಾನು ಅಭ್ಯರ್ಥಿ ಆಗ್ತೀನಿ ಅಂತಲೇ ನಾನು ಹೇಳೋದು, ಅವ್ರ ಅಭ್ಯರ್ಥಿ ಆಗ್ತೀನಿ ಅಂತಲೇ ಅವ್ರು ಹೇಳೋದು. ನಮ್ಮಿಬ್ರು ಬಿಟ್ಟು ಬೇರೆಯವ್ರಿಗೆ ಅಭ್ಯರ್ಥಿ ಮಾಡ್ತೀನಿ ಅಂತ ಬೇರೆಯವ್ರು ತೀರ್ಮಾನ ಮಾಡ್ಬೋದು. ಆದರೆ ಇಂಪಾರ್ಟೆಂಟ್ ಇರೋದು NDA ಗೆಲ್ಲಬೇಕು ಅಂದರೆ ಈಗಿರೋಂಥ ಶಾಸಕರು NDAಗೆ ಆ್ಯಂಟಿ ಇನ್ಕಂಬೆನ್ಸಿ ಬರದೇ ಇರೋ ರೀತಿಯಲ್ಲಿ ತಮ್ಮ ಕಾರ್ಯಚಟುವಟಿಕೆಯನ್ನು ಮತ್ತು ಅಭಿವೃದ್ಧಿಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ. ಪಾಪ ಅವರಿಗೆ ಟಿಕೆಟ್ ಭೀತಿ, ನನಗೆ ಟಿಕೆಟ್ ಭೀತಿ ಇಲ್ಲ. ಪ್ರೀತಮ್ ಗೌಡ್ರದ್ದು ಆಳ ಗೊತ್ತಿಲ್ಲದಿರೋರು ಅವ್ರ ಟಿಕೆಟ್ ಬಗ್ಗೆ ಮಾತಾಡ್ತಾರೆ. ನನ್ನ ಶಕ್ತಿ ಏನು ಅನ್ನೋಂಥದ್ದು ಹಾಸನ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಗೊತ್ತು. ಜನರ ಆಶೀರ್ವಾದ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಪ್ರೀತಮ್ ಗೌಡ ಇರ್ತಾನೆ. ಈಗ ಪ್ರೀತಮ್ ಗೌಡಂಗೆ ಜನ ಬೇಡ ಅಂತೇಳಿ ಹೇಳಿದ್ರು, ರೆಸ್ಟ್ ತಗೊಂಡಿದ್ದೀನಿ. ಮುಂದಿನ ಸಲ ಯಾರು MLA ಆಗಬೇಕು ಅನ್ನೋಂಥ ಜನ ತೀರ್ಮಾನ ಮಾಡ್ತಾರೆ, ಪ್ರೀತಮ್ ಗೌಡ ತೀರ್ಮಾನ ಮಾಡಲ್ಲ, ಸ್ವರೂಪ್ ಅವ್ರು ತೀರ್ಮಾನ ಮಾಡಲ್ಲ. ಟಿಕೆಟ್ ಈಗ ಮೈತ್ರಿಲಿ ನಾನು ಕೆಲಸ ಮಾಡಿ ಅಂತ ಯಾಕೆ ವಿನಂತಿ ಮಾಡ್ತಿದ್ದೀನಿ ಅಂತೇಳಿ ಹೇಳಿದ್ರು ಅವ್ರಿಗೆ. NDA ಅಲಯನ್ಸ್ ಅಂತಿದೆ, ಅವ್ರೇನಾದ್ರು ಕೆಲಸ ಮಾಡದೆ ಜನರ ಆಕ್ರೋಶಕ್ಕೆ ಸಮಸ್ಯೆ ಆದರೆ ನಾಳೆ ನಾನು ಕ್ಯಾಂಡಿಡೇಟ್ ಆಗ್ತೀನಿ. ಆವಾಗ ಅವರ ಏನು ಒಂದು ನೆಗೆಟಿವಿಟಿ ಇದೆ, ಅವರ ಅಸಮರ್ಪಕತೆ ನನ್ನ ಮೇಲೆ ಇಂಪ್ಯಾಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತಿರೋದು. ಅವ್ರು ಕೆಲಸ ಮಾಡಿ ಅವರನ್ನು ವಾಪಸ್ ನೀವು ನಿಲ್ಲಿ ಅಂತ ಹೇಳಲಿಕ್ಕಲ್ಲ, ಅವ್ರಿಗೆ ಅರ್ಥ ಆಗಿಲ್ಲ ಬಹುಶಃ. ಈಗ NDA ಅಭ್ಯರ್ಥಿ ಆಗಿರೋದ್ರಿಂದ ನಾಳೆ ನನ್ನ ಪರ ಬಂದು ಅವ್ರು ಓಟ್ ಕೇಳಬೇಕು. ಅವ್ರು ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರ ನೆಗೆಟಿವಿಟಿ, ಜನರ ಆಕ್ರೋಶ ನನ್ನ ಮೇಲೆ ಬರಬಾರ್ದು ಅನ್ನೋದಕ್ಕೆ ದಯಮಾಡಿ ಸಹೋದರ ಸ್ನೇಹಿತ ಶಾಸಕರಿಗೆ ನಾನು ವಿನಂತಿ ಮಾಡಿದ್ದು, ದಯಮಾಡಿ NDAಗೆ ಆ್ಯಂಟಿ ಇನ್ಕಮೆನ್ಸಿ ಬರೋ ರೀತಿಯಲ್ಲಿ ನಿಮ್ಮ ದಿನನಿತ್ಯದ ಚಟುವಟಿಕೆ ಇರಬಾರ್ದು. ಕ್ಷೇತ್ರದ ಕೆಲಸಗಳು NDA ಪರವಾಗಿರೋ ಅಂಥದ್ದು ಆಗಬೇಕು. ಯಾಕಂದ್ರೆ ಮುಂದೆ ನಾನು ಅಭ್ಯರ್ಥಿ ಆಗೋದ್ರಿಂದ ನನಗೆ ಕಾಳಜಿ ಜಾಸ್ತಿ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗಲಿಲ್ಲ. ಅವ್ರಿಗೆ ಅಭ್ಯರ್ಥಿ ಆದರೆ ಅವ್ರಿಗೆ ಕೆಲಸ ಮಾಡಬೇಕು, ನಾನು ಅಭ್ಯರ್ಥಿ ಆದರೆ ನನಗೆ ಕೆಲಸ ಮಾಡಬೇಕು, ಮೂರನೇ ವ್ಯಕ್ತಿ ಕೊಟ್ಟರು ಕೆಲಸ ಮಾಡಬೇಕು. ಆದರೆ ನಾನೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ NDAಯಲ್ಲಿ ಪ್ರಮುಖ ಪಾತ್ರ ವಹಿಸೋಂಥ ನನಗೆ ನನ್ನ ಕ್ಷೇತ್ರದಲ್ಲಿ NDA ಪರವಾದ ವಾತಾವರಣ ಇಲ್ಲದೆ ಇರೋಂಗೆ ಮಾಡ್ಕೊಂಡ್ರೆ ನಾಳೆ ದಿನ ರಾಜ್ಯದ ಜನ ಕೇಳೋಂಥದ್ದು ಆಗಬಾರ್ದು. ಹಾಗಾಗಿ ಅಭ್ಯರ್ಥಿ ಯಾರು ಅನ್ನೋಂಥದ್ದು ಅವತ್ತು ತೀರ್ಮಾನ ಆಗಲಿ. ಅವ್ರಿಗೆ ಕೊಟ್ಟರೆ ಖಂಡಿತವಾಗ್ಲೂ ನಾವೆಲ್ಲರೂ ಸೇರಿ ನಾನು ಅಭ್ಯರ್ಥಿ ಆಗ್ತೀನಿ ಅಂತಲೇ ನಾನು ಹೇಳೋದು, ಅವ್ರ ಅಭ್ಯರ್ಥಿ ಆಗ್ತೀನಿ ಅಂತಲೇ ಅವ್ರು ಹೇಳೋದು. ನಮ್ಮಿಬ್ರು ಬಿಟ್ಟು ಬೇರೆಯವ್ರಿಗೆ ಅಭ್ಯರ್ಥಿ ಮಾಡ್ತೀನಿ ಅಂತ ಬೇರೆಯವ್ರು ತೀರ್ಮಾನ ಮಾಡ್ಬೋದು. ಆದರೆ ಇಂಪಾರ್ಟೆಂಟ್ ಇರೋದು NDA ಗೆಲ್ಲಬೇಕು ಅಂದರೆ ಈಗಿರೋಂಥ ಶಾಸಕರು NDAಗೆ ಆ್ಯಂಟಿ ಇನ್ಕಂಬೆನ್ಸಿ ಬರದೇ ಇರೋ ರೀತಿಯಲ್ಲಿ ತಮ್ಮ ಕಾರ್ಯಚಟುವಟಿಕೆಯನ್ನು ಮತ್ತು ಅಭಿವೃದ್ಧಿಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ. ಪಾಪ ಅವರಿಗೆ ಟಿಕೆಟ್ ಭೀತಿ, ನನಗೆ ಟಿಕೆಟ್ ಭೀತಿ ಇಲ್ಲ. ಪ್ರೀತಮ್ ಗೌಡ್ರದ್ದು ಆಳ ಗೊತ್ತಿಲ್ಲದಿರೋರು ಅವ್ರ ಟಿಕೆಟ್ ಬಗ್ಗೆ ಮಾತಾಡ್ತಾರೆ. ನನ್ನ ಶಕ್ತಿ ಏನು ಅನ್ನೋಂಥದ್ದು ಹಾಸನ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಗೊತ್ತು. ಜನರ ಆಶೀರ್ವಾದ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಪ್ರೀತಮ್ ಗೌಡ ಇರ್ತಾನೆ. ಈಗ ಪ್ರೀತಮ್ ಗೌಡಂಗೆ ಜನ ಬೇಡ ಅಂತೇಳಿ ಹೇಳಿದ್ರು, ರೆಸ್ಟ್ ತಗೊಂಡಿದ್ದೀನಿ. ಮುಂದಿನ ಸಲ ಯಾರು MLA ಆಗಬೇಕು ಅನ್ನೋಂಥ ಜನ ತೀರ್ಮಾನ ಮಾಡ್ತಾರೆ, ಪ್ರೀತಮ್ ಗೌಡ ತೀರ್ಮಾನ ಮಾಡಲ್ಲ, ಸ್ವರೂಪ್ ಅವ್ರು ತೀರ್ಮಾನ ಮಾಡಲ್ಲ.